ಇದು ದೀಪದ ಚಕ್ಕೆ ಅಂತಾರೆ. ಹಳೆ ಕಾಲದಲ್ಲೆಲ್ಲ ಇರ್ತಿತ್ತು. ತುಂಬಾ ದೂರದಿಂದ ಕಾರ್ಗಳಲ್ಲಿ, ಟೆಂಪೋಗಳಲ್ಲಿ ಎಲ್ಲ ತುಂಬಾ ಜನ ಬರ್ತಾರೆ. ಕೂತಿಲ್ಲ ಅಂದ್ರೆ ಬೀಳ್ತವೆ ಅಂತ ಹೇಳಿದೀನಿ ಅದಕ್ಕೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ. ನಿನ್ನೆ ಒಂದೊತ್ತು ಹಬ್ಬ ಆಯಿತು. ಇವತ್ತೇನು ಮಗಳೇ? ಮೂರೊತ್ತು. ನಿನ್ನೆ ಎಲ್ಲ ಒಂದೊತ್ತಿದ್ದು ಹಬ್ಬ ಮಾಡಿದ್ವಿ. ಇವತ್ತು ಹೊಸ ಬಟ್ಟೆ ನಾಳೆ ಹಾಕೋತೀವಿ ಅಂತ ಹೇಳಿದ್ನಲ್ಲ, ಇವತ್ತೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀವಿ. ನಮ್ಮ ಶ್ರೀಮತಿಯವರು ಹಬ್ಬದ ಅಡುಗೆ ಮಾಡಿದ್ದಾರೆ. ಈಗ ದೇವ್ರ ಪೂಜೆ ಮಾಡಿ ಊಟ ಮಾಡಿ ಒಂದೊತ್ತು ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡ್ರಿ, ನಮ್ಮ ಶ್ರೀಮತಿಯವರು ಈಗ ದೇವ್ರಿಗೆ ಎಡೆ ಹಾಕ್ತಾವ್ರೆ. ಎಡೆ ಹಾಕಿದ ಮೇಲೆ ದೇವ್ರ ಪೂಜೆ ಮಾಡಿ ಎಡೆ ತಿನ್ನಬೇಕು. ಒಂದೊತ್ತಿದ್ದವರು ಒಂದೊತ್ತು ಬಿಡಬೇಕು. ನಮ್ಮ ಫೇವ್ರೇಟ್ ಒಬ್ಬಟ್ಟು ಮಾಡವ್ರೆ. ಒಬ್ಬಟ್ಟು ಮೇಲೆ ಒಂದು ಸ್ವಲ್ಪ ತುಪ್ಪ ಇದ್ದರೆ ಒಬ್ಬಟ್ಟು ತಿನ್ನೋದಕ್ಕೆ ಚೆಂದ. ಇದಿಷ್ಟು ಅಡುಗೆ ಬೇಗ ಇದ್ದು ನಮ್ಮ ಶ್ರೀಮತಿಯವರು ಬೆಳಿಗ್ಗೆ ಮಾಡಿಬಿಟ್ಟವ್ರೆ. ಈಗ ಒಂದೊತ್ತಿರೋರು ಒಂದೊತ್ತು ಬಿಡಬೇಕು. ಅಂದರೆ ದೇವ್ರ ಪೂಜೆ ಆದಮೇಲೆ ಈ ಎಡೆ ತಿನ್ನಬೇಕು. ದೇವರಿಗೆ ಮಣ್ಣಿನ ದೀಪ ಶ್ರೇಷ್ಠ ಅಂತೆ. ನಮ್ಮ ಶ್ರೀಮತಿಯವರು ದೀಪ ಹಚ್ಚಿಟ್ಟವ್ರೆ. ಇದು ದೀಪದ ಚಕ್ಕೆ ಅಂತಾರೆ. ಹಳೆ ಕಾಲದಲ್ಲೆಲ್ಲ ಇರ್ತಿತ್ತು. ನಮ್ಮ ಮನೇಲಿ ಈಗಲೂ ಇದೆ. ಅದ್ರ ಮೇಲೆ ದೀಪ ಇಟ್ಟು ದೀಪ ಹಚ್ಚೋದು ದೇವ್ರಿಗೆ. ಇದು ನಮ್ಮ ಮನೆಯ ಸಿಂಪಲ್ ಪೂಜೆ, ಸರಳ ಪೂಜೆ. ಇದು ನಮ್ಮ ಮನೆ ದೇವ್ರಗೂಡು. ಪೂಜೆ ಎಲ್ಲ ಆಯಿತು. ನಾನು ನಮ್ಮ ಶ್ರೀಮತಿಯವರು ಒಂದೊತ್ತಿದ್ದು ನಿನ್ನೆ. ಲೆಕ್ಕದ ಪ್ರಕಾರ ನಾವಿಬ್ಬರಲ್ಲಿ ಯಾರಾದರೂ ಒಬ್ಬರು ಒಂದೊತ್ತು ಬಿಡಬೇಕಿತ್ತು. ಆದರೆ ನಮ್ಮ ಜಾಣೆ ಮಗಳು ಒಂದೊತ್ತು ಬಿಡಬೇಕು ಕೂತಿದ್ದಾಳೆ ಎಡೆ ಊಟ ಮಾಡೋದಕ್ಕೆ. ಚಿಕ್ಕ ಮಕ್ಕಳು ಒಂಥರ ದೇವರಿದ್ದಂಗೆ ಅಲ್ವಾ, ಅದಕ್ಕೆ. ಅದು ಅಲ್ಲದೆ ನಾವೇನೇ ಹಬ್ಬ ಮಾಡಿದ್ರು, ಸ್ವೀಟ್ ಮಾಡಿದ್ರು ಮೊದಲು ಮಕ್ಕಳಿಗೆ ಕೊಡೋದು. ಮಕ್ಕಳೇ ತಿನ್ನಬೇಕಲ್ವಾ, ಮಕ್ಕಳು ದೇವರಲ್ವಾ, ಅದಕ್ಕೆ. ಹಬ್ಬ ದೇವ್ರಿಗೆ ಇವಳು ತುತ್ತಿಗೆ ತಿಂತಾಳೆ ನಮ್ಮ ಜಾಣೆ ಮಗಳು. ಅಪ್ಪನನ್ನು ನೋಡಿ ಕಲಿತೆ ಮಗಳೇ. ನಾನು ಕೂತ್ಕೊಂಡ ಜೊತೆಲಿ ಅವಳ ಜೊತೆನೆ. ಮಗಳೇ, ನಾನು ನಿನ್ನ ಜೊತೆಲಿ ಊಟ ಮಾಡೋಣ. ಅಡುಗೆ ಎಲ್ಲ ಚೆನ್ನಾಗೈತಾ? ಸೂಪರ್, ಫಸ್ಟ್ ಕ್ಲಾಸ್. ಬೊಂಬಾಟ್ ಭೋಜನ. ಏನ್ ಇಷ್ಟೊಂದು ಅವಾರ್ಡ್ ಕೊಡ್ತಾ ಇದ್ದೀರಾ? ಚೆನ್ನಾಗಿ ಮಾಡಿದ್ರಿ, ಅದಕ್ಕೆ ಅವಾರ್ಡ್ ಕೊಡ್ತಾ ಇದ್ವಿ. ಸತ್ಯವನ್ನೇ ಹೇಳ್ತೇವೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ. ಮನೆಯಲ್ಲಿ ಪೂಜೆ, ಹಬ್ಬ, ಊಟ ಎಲ್ಲ ಮುಗಿಸ್ಕೊಂಡು ನಾವೀಗ ಶ್ರೀ ಚೌಡೇಶ್ವರ ಸ್ವಾಮಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ನಮ್ಮ ಮನೆಯಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಒಂದು 2 ಸಲ ಇಲ್ಲಿಗೆ ಬಂದಿದ್ವಿ. ಇದು 3ನೇ ಸಲ ಬರ್ತಾ ಇರೋದು. ನಮ್ಮ ಅತ್ತೆಯವರು ಇದ್ದಾರಲ್ಲ, ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪ ಅವ್ರ ತಂಗಿ, ಅವರ ಮನೆ ದೇವರಿದು. ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಲ್ಲಿ ತುಂಬ ದೊಡ್ಡ ಜಾತ್ರೆ ಆಗುತ್ತೆ ಇಲ್ಲಿ. ಶಿವರಾತ್ರಿ ಹಬ್ಬ ಬೇರೆ ಅಲ್ವಾ, ಹತ್ರದಲ್ಲಿ ಶಿವನ ದೇವಸ್ಥಾನ ಅಂದರೆ ಇದೇ ಇರೋದು ನಮಗೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಿದ್ವಿ. ನಾವು ಈ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ನಮ್ಮ ಫಾಲೋವರ್ಸ್ ಒಬ್ಬರು ನಮ್ಮನ್ನು ಗುರ್ತಿಡ್ದು ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು ನಮಗಂತೂ. ಈ ದೇವಸ್ಥಾನದ ಭಕ್ತಾದಿಗಳು ತುಂಬ ದೂರದಿಂದ ಎಲ್ಲ ಬರ್ತಾರೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ. ಈ ಟೈಮಲ್ಲಿ ತುಂಬ ದೂರದಿಂದ ಕಾರ್ಗಳಲ್ಲಿ, ಟೆಂಪೋಗಳಲ್ಲಿ ಎಲ್ಲ ತುಂಬ ಜನ ಬರ್ತಾರೆ. ಬೆಳಿಗ್ಗೆ ಬೇಗನೆ ಬಂದಿರ್ತಾರೆ. ಬಂದು ಬೇಗ ಮುಗಿಸ್ಕೊಂಡು ಪೂಜೆ ಎಲ್ಲ ಹೋಗ್ತಾರೆ ದೂರ ಇರೋರು. ನಾವು ಸ್ವಲ್ಪ ಮನೆಯಲ್ಲೆಲ್ಲ ಹಬ್ಬ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಲೇಟ್ ಆಯಿತು, ಮಧ್ಯಾಹ್ನ ಆಗಿತ್ತು. ಹಾಗಾಗಿ ನಾವು ಬರೋ ಟೈಮಲ್ಲಿ ಸ್ವಲ್ಪ ಜನಸಂದಣಿ ಕಡಿಮೆ ಇತ್ತು. ನಾವು ಅಪ್ಪ ಮಗಳು ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಆದರೆ ನಮ್ಮ ಶ್ರೀಮತಿಯವರು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನಬೇಕು ಅಂತ ಊಟ ಏನೂ ಮಾಡಿರಲಿಲ್ಲ, ಹಾಗೆ ಬಂದಿದ್ದರು. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ದೊಡ್ಡ ಜಾತ್ರೆ ಆಗುತ್ತಲ್ಲ, ಆಗ ಅನ್ನ ಸಂತರ್ಪಣೆ ಸಹ ಇರುತ್ತೆ. ನಮ್ಮ ಶ್ರೀಮತಿಯವರು ಊಟ ಮಾಡಿಲ್ವಲ್ಲ, ಹಾಗಾಗಿ ಇಲ್ಲಿ ದೇವ್ರ ಪ್ರಸಾದ ತಗೊಂಡು ಊಟ ಮಾಡಿದ್ರು. ನಾನು ಆಗಲೇ ಹೇಳಿದ್ನಲ್ಲ, ನಾವು ಬರ್ಬೇಕಾ ಸ್ವಲ್ಪ ತಡ ಆಗಿತ್ತು ಅಂತ. ಆಗಲೇ ಬರೋ ಅಷ್ಟರಲ್ಲಿ ನೋಡಿ ಎಲ್ಲ ಅಂಗಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಗಲೇ ಬಂದಿದ್ದವರು ಭಕ್ತಾದಿಗಳು ಸಹ ಕಾರಲ್ಲಿ ದೂರದಿಂದ ಬಂದಿರೋರು
ಹೋಗ್ತಾ ಇದ್ದಾರೆ. ಇಲ್ಲೊಂದು ಕುದುರೆ ಇತ್ತು, ಆ ಕುದುರೆ ಮೇಲೆ ಒಂದು ಸವಾರಿ ಮಾಡ್ತೀನಮ್ಮ ಅಂತ ನಮ್ಮ ಜಾಣೆ ಮಗಳನ್ನ ಕೇಳಿದ್ವಿ. ಅವಳು ಇಲ್ಲ ಬೇಡ ಅಂತ ಹೆದ್ರುಕೊಂಡು ಬಿದ್ದೋಗ್ತೀನಿ ಅಂತ ಹೆದ್ರುಕೊಂಡು ಬೇಡ ಅಂತ ಹೇಳಿದ್ಲು. ನೋಡಿರಿ, ಟೆಂಪೋಗಳಲ್ಲಿ, ಟಾಟಾ ಎ ಸಿನಲ್ಲಿ, ಲಗೇಜ್ ಆಟೋಗಳಲ್ಲಿ ಈ ಥರ ತುಂಬ ಜನ ಬರ್ತಾರೆ. ತುಂಬ ದೂರದಿಂದ ಎಲ್ಲ ಬರ್ತಾರೆ ಭಕ್ತಾದಿಗಳು. ಅವರೆಲ್ಲ ಈಗ ವಾಪಸ್ ಹೋಗ್ತಾ ಇದ್ದಾರೆ. ನಾವು ಇನ್ನೇನು ವಾಪಸ್ ಹೊರಡೋದಕ್ಕೂ ಮುಂಚೆ ನಮ್ಮ ಜಾಣೆ ಮಗಳು ಯಾವುದೋ ಟಾಯ್ಸ್ ಬೇಕು ಅಂತ ಕೇಳಿದ್ಲು. ಅಲ್ಲಿ ಒಂದು 2-3 ಅಂಗಡಿ ಇದ್ವು, ಅಲ್ಲೆಲ್ಲ ನೋಡಿದ್ವಿ. ಅವಳಿಗೆ ಇಷ್ಟ ಆಗೋಂಥ ಟಾಯ್ಸ್ ಯಾವುದೂ ಸಿಗಲಿಲ್ಲ. ಅದೇನೋ ಬಬಲ್ಸ್ ಬಿಡ್ತಾರಲ್ಲ ಆ ಥರದ್ದೊಂದು ತಗೊಂಡ್ಲು. ಈಗ ಮನೆಗೆ ಹೊರಟಿದ್ದೀವಿ. ನನ್ನ ಮಗಳು ಸೈಲೆಂಟಾಗಿ ಕೂತವಳೆ. ಅವರಮ್ಮ ಹೇಳ್ಬಿಟ್ಟವ್ರೆ ಏನು ಕೂತಿಲ್ಲ ಅಂದರೆ ಬೀಳ್ತವೆ ಅಂತ ಹೇಳಿದ್ದೀನಿ ಅದಕ್ಕೆ. ನೋಡ್ರಿ, ಆಯುಧಗಳು ನಮ್ಮ ಶ್ರೀಮತಿಯವ್ರ ಕೈಲಿ ಎಷ್ಟೊಂದು ಆಯುಧಗಳಿದೆ. ಸೈಲೆಂಟಾಗಿ ಕೂತವಳೆ. ಅದಕ್ಕೆ ನಮ್ಮ ಶ್ರೀಮತಿಯವರು ಇದನ್ನು ಹೊಸಿತಾವ್ರೆ ನೋಡ್ರಿ. ಏನಂತಾರದವ ಅನ್ನೋದನ್ನ ಎಲೆ ಹೊಸಿಯೋದು ಅಂತಾರೆ. ಎಲೆ ಹೊಸಿಯೋದು ಏನಕ್ಕೆ ಕರ್ಗಡ್ ಮಾಡೋದಕ್ಕೆ. ಕರ್ಗಡ್ ಮಾಡೋದಕ್ಕೆ ಇದೇನು ಹೂರ್ಣ ಎಲ್ಲ ಪಿಡ್ಸೆ ಮಾಡಿಕ್ಕಾರ ನೋಡ್ರಿ. ಬೆಳಗ್ಗೆ ಒಬ್ಬಟ್ಟು ಮಾಡಿದ್ವಿ ಸ್ವಲ್ಪ. ಅಂದರೆ ನಮ್ಮನೇಲಿ ಎಷ್ಟು ಬೇಕೋ ಎಷ್ಟು ತಿನ್ಬೇಕೋ ಅಷ್ಟೇ ಮಾಡ್ಕೊಳೋದು, ಒಂದೇ ಸಲ ಮಾಡಿಕ್ಕಲ್ಲ. ಮಾಡಿ ಅದನ್ನ ಎಲ್ಲ ಫ್ರಿಜ್ ಇಲ್ಲ ನಮ್ಮನೇಲಿ. ಫ್ರಿಜ್ ಇರೋರು ಫ್ರಿಜ್ಜಲ್ಲಿ ಇಡ್ತಾರೆ ಹೂರ್ಣನ. ಇವರು ತಳ ಬಿಸಿ ಮಾಡಿಕ್ಕದಲ್ಲ, ಸ್ವಲ್ಪ ಹೂರ್ಣದ್ದು ಪಾತ್ರೆ ಇರ್ತದಲ್ಲ, ತಳ ಬಿಸಿ ಮಾಡಿ ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡಿ ಹಂಗೆ ಎತ್ತಿಟ್ರೆ ಚೆನ್ನಾಗಿರುತ್ತೆ. ನಾವು ದೇವಸ್ಥಾನಕ್ಕೆ ಹೋದ್ವಿ ಮಧ್ಯಾಹ್ನ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಾಯಂಕಾಲ ಮತ್ತೆ ಪೂಜೆ ಎಲ್ಲ ಮಾಡಿ ಮನೆ ಹತ್ರ ಸಂಜೆ ದೀಪ ಹಚ್ಚಿ ನಮ್ಮ ಶ್ರೀಮತಿಯವ್ರೀಗ ಕರ್ಗಡು ಮಾಡ್ತಿದ್ದಾರೆ. ಎಲೆ ವಸ್ತು ಮುಚ್ಚಿ ಆಮೇಲೆ ತೇಲ್ಸಿರೆ ಕರ್ಗಡು ರೆಡಿ. ಹೌದಾ? ನಿನ್ನ ಮಗಳೇನು ಮಾಡ್ತಾಳೆ? ಅದೇ ಮುಚ್ಚಿಂತಾಳೆ. ಮುಚ್ಚುತ್ತೀನಿ. ನೀನ್ ಮುಚ್ಚುತ್ತೀಯ, ನಾವು ತಿಂದಂಗೆ ಕರ್ಗಡು. ಆಗಲ್ಲ ಹೇಳಮ್ಮ, ಬರೋಲ್ಲ ಅದು. ಅದು ಕೆಲವ್ರಿಗೆ ಬರೋದೇ ಇಲ್ಲ ಅಲ್ಲ, ಎಲೆ ಮುಚ್ಚೋದು ಅಂತಾರಲ್ಲ, ಅದು ಎಲ್ರಿಗೂ ಬರಲ್ಲಮ್ಮ ಅದು ಮಗಳೇ. ಮತ್ತೆ ಕೆಲವರು ಸರಿಯಾಗಿ ಮುಚ್ಚಿಲ್ಲ ಅಂದ್ರೆ ಎಣ್ಣೆ ಎಲ್ಲ ಒಳಕೋಗ್ಬಿಡುತ್ತೆ. ಎಣ್ಣೆ ಇರ್ಕತೈತೆ, ಜಾಸ್ತಿ ಎಣ್ಣೆ ಕುಡಿತೈತೆ ಅಂತ ಕರ್ಗಡು. ಎಣ್ಣೆ ಕುಡಿಯೋದಲ್ಲ, ಉಣ್ಣ ಎಲ್ಲ ಈಚೆ ಬಂದ್ಬಿಡುತ್ತೆ, ಎಣ್ಣೆ ಎಲ್ಲ ಕರ್ಗ ಓಪನ್ ಆಗಿ ಕರ್ಗ. ಆಯ್ತನಮ್ಮ. ಆಯ್ತು. ಅವನ್ನೆಲ್ಲ ಮುಚ್ಚಿ ಆಮೇಲೆ ಮತ್ತೆ ಹೊಸ್ಕೊಳ್ಳೋಣ. ಫಸ್ಟ್ ಎಣ್ಣೆ ಬಿಸಿ ಮಾಡಕ್ ಇಕ್ತೀನಿ. ಏನ್ ಮಗಳ ಏನ್ ಹೇಳ್ತಿದ್ದಲ್ಲ? ನೋಡಿ ಅಮ್ಮ, ಕಜ್ಜಿಕಾಯಿ ತೇರ್ಸೋದು ಹೆಂಗಷ್ಟ? ಅದು ಕರ್ಜಿಕಾಯಿ ಅಲ್ಲ ಮಗಳೇ, ಕರಿಗಡುಬು. ಹೇಳು ಕರಿಗಡುಬು. ಕಡ್ಗಡುಬು ಅನ್ನೋ ಚಿಕ್ಕ ಮಗು ಇದ್ದಾಗಲ್ಲ, ಕರಿಗಡುಬು. ನೋಡ್ರಿ, ನಮ್ಮ ಮಗಳು ಹೆಲ್ಪ್ ಮಾಡ್ತಾವಳು, ನಮ್ಮ ಜಾಣೆ ಮಗಳು ಅವ್ರ ಅಮ್ಮಗೆ. ಏನು ಹೆಲ್ಪ್ ಅಂದರೆ ತಟ್ಟೆನೂ ಅದು ಇಟ್ಕೊಂಡು ಕೂತಾವಳು, ಅದೇ ಹೆಲ್ಪು. ಹಾಗೆ ತಟ್ಟೆಲ್ಲ ಅದನ್ನ ಹಾಕಿಸ್ಕೊಂಡು ತಿಂದ್ರೆ ಅದು ಇನ್ನೂ ದೊಡ್ಡ ಹೆಲ್ಪ್ ಮಗಳೇ ಎಲ್ಲಕ್ಕಿಂತ. ನೋಡ್ರಿ, ನಮ್ಮ ಶ್ರೀಮತಿಯವರು ಇದನ್ನ ಮುಚ್ಚೋದ್ರೆ ಇದೆ ಇರೋದು ಪಿಡ್ಸೆ. ನಮ್ಮ ಕಡೆ ಪಿಡ್ಸೆ ಅಂತೀವಿ, ಕೆಲವರು ನಮ್ಮ ಕಡೆ ಪಿಡ್ಸೆ ಅಂತೀವಿ. ಇದನ್ನ ಕೆಲವರು ಉಂಡೆ ಅಂತಾರೆ. ಇದನ್ನ ಪಿಡ್ಸೆ ಅಂತೀವಿ, ಇದನ್ನ ಎಲೆ ಅಂತೀವಿ. ಎಲೆ ಹೊಸಿಯೋದು, ಇದು ಮುಚ್ಚೋದು, ಎಲೆ ಮುಚ್ಚೋದು ಅಂದ್ರೆ ಇದು ಮಾಡೋದು, ಎಲೆ ಮುಚ್ಚೋದು ಅಂತೀವಿ. ನಾನು ಕರ್ಜಿಕಾಯಿ ಮಾಡೋದ್ರಲ್ಲಿ ಮಾಡ್ತಾ ಇದೀನಿ. ಕರ್ಗಡ್ ಮಾಡಕ್ಕೆ ಈ ತರದ್ರಲ್ಲಿ ಮಾಡೋದು ತುಂಬಾ ಇಷ್ಟ. ಅದೊಂಥರ ಒಂದೇ ಶೇಪ್, ಒಂದೇ ತರ ಇರುತ್ತೆ, ಶೇಪ್ ಚೆನ್ನಾಗಿರ್ತೈತೆ. ಮತ್ತೆ ಒಂದೇ ಅಳತೆಗೆ ಮಾಡ್ಬೋದಲ್ಲ, ಒಂದೇ ಅಳತೆ ಇರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಡಿಸೈನ್ ಬೇರೆ ಬರುತ್ತೆ ಸೈಡ್ ಅಲ್ಲಿ. ಕೆಲವರು ಕೈಯಲ್ಲಿ ಮುಚ್ತಾರ, ಅದು ಒಂಥರ ಒಂದ್ ಮೂಲೆ ದಪ್ಪ ಬರ್ತೈತೆ ಕೈಯಲ್ಲಿ ಮುಚ್ಚೋದು ಕೆಲವರು. ಮತ್ತೆ ಪಿಡ್ಸೆ ಸಣ್ಣ ಇರುತ್ತೆ, ಎಲೆ ದೊಡ್ಡದಾಗ ಹೊಸ್ಬಿಟ್ಟು ಮುಚ್ಚಕ್ ಹೋಗ್ತಾರಲ್ವಾ, ಅವಾಗ ಆತರ ಆಗುತ್ತೆ. ಏನಮ್ಮ ಅಮ್ಮ ತಾಯಿ, ಒಂದು ಮುಚ್ಚಬೇಡ, ನೀನ್ ಮಾಡೋ ಎಲ್ಪು ಸಾಕಾಗತ್ತೆ. ನೋಡಮ್ಮ ಹೋಗ್ಲಿ, ನೋಡೋಣ ಹೆಂಗ್ ಮಾಡ್ತಾಳೆ. ಬೇಡ, ಕೆಡ್ಸಿರ್ತಾಳೆ. ಒಂದ್ ನೋಡೋಣ, ಒಂದೊಂದೊಳಲ್ಲ. ನೀನ್ ಹಾಕೊಡ್ ಸುಮ್ನೆ ಪ್ರೆಸ್ ಮಾಡ್ಲಿ ಅವಳು ಅಷ್ಟೇ, ಅವಳ ಆಸೆ ಪಾಪ. ಅದು ಹಾಕಿ ಪ್ರೆಸ್ ಮಾಡ್ತಿದಂಗೆ ಬರಲ್ಲ, ನೀಟಾಗಿ ಶೇಪ್ ಕೂರಿಸ್ಬೇಕು. ಆಯ್ತಾ? ನೀನ್ ಕೂರಿಸಿವಂತೆ, ನಾನು ಪ್ರೆಸ್ ಮಾಡ್ತೀನಿ ಅಷ್ಟೇ. ಮುಂಚೆ ಎಲ್ಲ ಏನ್ ಗೊತ್ತಾ, ಅದೇ ಹಂಗೆ ಮುಚ್ಚುತ್ತೀವಿ ಅಂತ ಹೇಳ್ತೀವಲ್ವಾ, ಆ ಕರ್ಗಡನ್ನ ಹೆಂಗ್ ಗೊತ್ತಾ ಮುಚ್ಚೋದು? ಒಂದು ಕಚ್ಚಿಪ್ ಹಾಕಿ, ಕಚ್ಚಿಪ್ ಮೇಲೆ ಎಲೆ ತಗೊಂಡು ಹಿಂಗ ಹಾಕಿ ತೆಗ್ದು, ಆಮೇಲೆ ಮಾಡ್ಕೊಂಡಿರ್ತಾರಲ್ಲ ಕರ್ಚಿಪ್ ಮೇಲೆ, ಕಚ್ಚಿಪ್ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಕಚ್ಚಿಪ್ ಮೇಲೆ ನೀರು ಒಯ್ದಿರ್ತಾರೆ. ನೀರು ಒಯ್ದ್ಬಿಟ್ಟು ಅದು ಹಿಂಗೆ ಹಾಕಿ ಹಿಂಗ್ ತೆಗ್ದಾಗ ಅದು ತೇವ ಆಗುತ್ತೆ. ಕಿತ್ತೋಗ್ಬೇಕು ಏನಿಲ್ಲ. ನಮ್ಮ ಮಗಳು ಜಾಣೆ ಮಗಳು ಅವ್ರ ಅಮ್ಮಗೆ
ನಮಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇದೆಲ್ಲ ಆಗಬಾರ್ದು ಬೇಡ ತೆಗಿ ನಿಂಗೆ ಬರಲ್ಲ. ಅಬ್ಬಾ ಫ್ಲವರ್ ತೆಗಿತಾವಳ ನಿನ್ ಮಗಳು. ತೆಗಿಮ್ಮ ಬಿಡು ಇರ್ಲಿ, ಅದೊಂದು ಮಾತ್ರ ಮಾಡ್ಲಿ, ಬಂದಂಗೆ ಬರ್ಲಿ. ಎಣ್ಣೆ ಕಾದ್ಬಿಡುತ್ತೆ. ಎಲ್ಲಿ ಮಗಳೇ ತೋರ್ಸು, ಬಿಡು. ಓಪನ್ ಮಾಡು, ಅವಳೇ ಓಪನ್ ಮಾಡ್ಲಿ, ಕೊಡು ನೀರಮ್ಮ ಕೊಡ್ತೀನಿ ನಮ್ಮ ಕೊಡು, ಅವಳೇ ಓಪನ್ ಮಾಡ್ಲಿ, ಕೊಡು. ಎಲ್ಲಿ ಮಗಳೇ? ವಾವ್, ಎಷ್ಟು ಚೆನ್ನಾಗಿ ಬಂದೈತೆ. ಹೆಣ್ಮಕ್ಳು ಇವೆಲ್ಲ ಕಲಿಬೇಕು. ಅಮ್ಮ ನೀನು ಕಲಿಸ್ಬೇಕು ಮಗಳಿಗೆ. ಚೆನ್ನಾಗಿದೆ. ಒಂದಿನ ಖುಷಿಯಾಗಿ ಆಟ ಆಡೋದಕ್ಕೆ ಮಾಡ್ಬಿಟ್ಟು ಚೆನ್ನಾಗಿದೆ ಅಲ್ಲ. ದಿನ ಕೆಲಸ ಮಾಡೋರ್ಗೆ ಅಯ್ಯೋ ಮಾಡಕ್ಕೆ ಅವಾಗ ಗೊತ್ತಾಗುತ್ತೆ. ದೊಡ್ಡ ಒಂದು ಬೌಲಲ್ಲಿ ನೀರು ಇಟ್ಕೊಂಡವ್ರೆ. ಆ ಎಲೆನ ಕರ್ಜಿಕಾಯಿ ಇದು ಮಾಡೋದ್ರಲ್ಲಿ ಹಾಕ್ಬಿಟ್ಟು ಸುತ್ತ ಬೆರಳಲ್ಲಿ ನೀರು ಎತ್ಕೊಂಡು ನೀರು ಸವರ್ಬೇಕು. ನೀರು ಸವರೋದೇನು ಅದಕ್ಕೆ ಕಚ್ಕೊಳ್ಳುತ್ತೆ ಚೆನ್ನಾಗಿ ಅಂತ. ಹೌದಾ? ಮುಚ್ಚಿವಲ್ವಾ, ಮುಚ್ಚಿಬಿಟ್ಟು ಅವಾಗ ಚೆನ್ನಾಗಿ ಕಚ್ಕೊಳ್ಳುತ್ತೆ. ಆಮೇಲೆ ಅದ್ರೊಳಗೆ ಬಿಡಿಸಾಕ್ಬಿಟ್ಟು ಹಿಂಗ ಪ್ರೆಸ್ ಮಾಡಿಬಿಟ್ಟು ಸೈಡಲ್ಲಿ ಬಂದಿರೋದನ್ನೆಲ್ಲ ತೆಗೆದ್ಬಿಟ್ರೆ ಸುಂದರವಾಗಿರುವಂತಹ ಕರ್ಗಡುಬು ರೆಡಿ ಆಗುತ್ತೆ. ಕರ್ಗಡುಬು ಇನ್ನೂ ರೆಡಿ ಆಗಿಲ್ಲ, ಅದು ತೇಲ್ಸಿದ್ಮೇಲೆ. ಕರ್ಜಿಕಾಯಿ ಅಲ್ಲ ಮಗಳೇ, ಅದು ಕರ್ಗಡುಬೆ ಮಗಳೇ. ಇದು ತೇಲ್ಸಿದ್ಮೇಲೆ ಎಲ್ಲ ಇದಾವೆ ಇನ್ನು. ಅವಳಿಗೆ ರಜೆ ಇರುತ್ತಲ್ಲ, ಸ್ಕೂಲ್ ರಜೆ, ಅವಾಗ ಮಾಡ್ಕೊಂಡು ಪಾಪ ಕರ್ಜಿಕಾಯಿ. ಅದೇ ಬಂದಿದ್ದು ಏನ್ ಗೊತ್ತಾ, ನಾನು ಅವಳಿಗೆ ಹೇಳಿದ್ದೆ ಈ ಸರಿ ರಜಕ್ಕೆ ಚಕ್ಲಿ ಕರ್ಜಿಕಾಯಿ ಎಲ್ಲ ಮಾಡ್ಕೊಡ್ತೀನಿ ಮಗಳೇ, ಮಾಡು ಒಂದು ಬಾಕ್ಸ್ ಬಿಟ್ಟು ಯಾವಾಗ ಬೇಕಾಗ ತಿನ್ಕೊಂಡ್ಲಿ. ರಜೆ ಇದ್ದಾಗ ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡು ಇರಿವಂತೆ ಅಂತ. ಅದಕ್ಕೆ ಅವಾಗಿಂದ ಇಟ್ಕೊಂಡೋಳೆ. ಬೆಳಗ್ಗೆನು ಕೇಳ್ತಾ ಇದ್ದ ಒಬ್ಬಟ್ಟು ಮಾಡ್ಬೇಕಾದ್ರೆ ಯಾವಾಗ ಕರ್ಜಿಕಾಯಿ ಮಾಡಲ್ವಾ ಅಂತ. ಅದಕ್ಕೆ ಹೇಳಿದೆ ಅದು ಕರ್ಜಿಕಾಯಿ ಎಲ್ಲ ಮಗಳೇ, ಕರ್ಗಡ್ಬು ಅದನ್ನು ರಾತ್ರಿಗೆ ಮಾಡೋಣ ಅಂತ. ಜನೆ ಮಗಳೇ, ನಿಂಗೆ ಒಬ್ಬಟ್ಟು ಇಷ್ಟನಾ ಕರ್ಗಡ್ಬು ಇಷ್ಟನಾ? ಹೌದಾ? ಹೌದು, ನಾನು ನನ್ನ ಮಗಳು ಸೇಮ್ ಅಂದೆ. ನನಗೂ ಒಬ್ಬಟ್ಟು ಇಷ್ಟ. ಕರ್ಜಿಕಾಯಿ ಅಲ್ಲ ಮಗಳೇ, ಅದು ಕರ್ಗಡುಬು ಮಗಳೇ. ಎಷ್ಟು ಸಲ ಹೇಳ್ಬೇಕು ಮಗಳೇ? ನಂಗೆ ಕರ್ಜಿಕಾಯಿ ಇಷ್ಟ. ಕರೆಕ್ಟ್ ನೀನ್ ಹೇಳಿದ್ದು. ಕರ್ಗಡುಬು ಇಷ್ಟ ಮಗಳೇ, ಅದು ಎಷ್ಟು ಸಲ ಹೇಳ್ತೀವಿ ಮಗಳೇ ಕರ್ಜಿಕಾಯಿ ಅಂತ. ಕರ್ಗಡುಬಮ್ಮ, ಅದು ಕರ್ಜಿಕಾಯಿ ಅಲ್ಲ. ಅವಳು ಕರ್ಜಿಕಾಯಿ ಎಲ್ಲ ಇದಾಳೆ. ಮತ್ತೆ ಎಲೆ ಎಲ್ಲ ಜಾಸ್ತಿ ಹೊತ್ತು ಹಂಗೆ ಬಿಡ್ಬಾರ್ದು, ಮುಚ್ಚಿನೂ ಹಂಗೆ ಬಿಡ್ಬಾರ್ದು, ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಮುಚ್ಚಿ. ಮತ್ತೆ ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ಎಲೆ ಜಾಸ್ತಿ ಹೊತ್ಬಿಟ್ರೆ ಕಚ್ಕತೈತೆ ಎಲ್ಲ. ಕರ್ಗಡುಬು ಮುಚ್ಚಿಟ್ಟಿದೀನಿ. ಕರ್ಗಡುಬು ಎಲೆಗೆ ಹೂರ್ಣ ಇಟ್ಟು ಮುಚ್ಚಿಟ್ಟಿದೀನಿ ಕರ್ಗಡುಬ್ನ. ಈಗ ಎಲ್ಲ ಚೆನ್ನಾಗಿ ಒಂದ್ಸರಿ ಕರ್ಗಡುಬು ಮುಚ್ಚಬೇಕಾದ್ರೆ ಹೆಚ್ಚಾಗಿ ಸ್ವಲ್ಪ ತೆಗ್ದಿದ್ನಲ್ವಾ, ಅದನ್ನೆಲ್ಲ ನೀಟಾಗಿ ನಾದ್ಕೋತಾ ಇದೀನಿ. ಇದಕ್ಕೆ ನಾತ್ ಕೊಡೋದು ಅಂತ ಇದ್ದಾನೆ ಚೆನ್ನಾಗಿ. ನಮ್ ಕಡೆ ನಾತ್ ಕೊಡೋದು ಅಂತಾರೆ, ನಿಮ್ ಕಡೆ ಏನತ್ರ ಗೊತ್ತಿಲ್ಲ. ಇದನ್ನೆಲ್ಲ ಚೆನ್ನಾಗಿ ನಾದ್ಬಿಟ್ಟಿಟ್ರೆ ಮತ್ತೆ ಇದನ್ನೆಲ್ಲ ತೇಸಿ ಮತ್ತೆ ಹೊಸಿವಾಗ ಇದು ಮತ್ತೆ ಮೆತ್ತಗೆ ಸಾಫ್ಟ್ ಆಗುತ್ತೆ ಹೊಸಿಯೋದಕ್ಕೆ. ಮತ್ತೆ ಕರ್ಗಡುಬು ಬಿಡ್ಬೇಕಾದ್ರೆ ನೋಡ್ಕೊಂಡ್ ಬಿಡ್ಬೇಕು, ಕೈಗೆಲ್ಲ ಎಣ್ಣೆ ಸಿಡಿಯುತ್ತೆ. ನಿನ್ ಮಗಳಿಗೆ ಹೇಳ್ಕೊಡ ಪಾಠಗಳನ್ನ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು, ಕಲರ್ ಬರುತ್ತೆ. ಗೋಲ್ಡನ್ ಕಲರ್ ಬರಬೇಕು. ಅಮ್ಮ ಸುಡುತ್ತೆ, ಅಲ್ಲಿ ಇಡು ಕೆಳಗೆ. ನೀನೇನು ಇಟ್ಕೋಬೇಡ ತಟ್ಟೆನ. ತಟ್ಟೆ ಅದು ಬಿಸಿದಮ್ಮ, ಎಣ್ಣೆ ಕಾದಿರ್ತದೆ, ಎಣ್ಣೆಲಿ ತೆಲ್ಸಿರೋದು. ತಟ್ಟೆಲಿ ಹಾಕ ಹಂಗ್ಲೇ ಕೆಳಗೆ ತಟ್ಟೆನ ನಿನ್ ಕೈಲಿ ಇಟ್ಕೊಂಡ್ರೆ ಅಷ್ಟೇ. ನಮ್ಮ ಶ್ರೀಮತಿ ಅವರು ಪಾಪ ಸೆಕೆ ನೀರು ಸುರಿಸಿ ಬೆವ್ರು ಸುರಿಸಿ ಕರ್ಗಡುಬು ಮಾಡಿಬಿಟ್ರು. ಎಲ್ಲ ತೆಲ್ಸಿದ್ದಾಯ್ತು. ನಮ್ಮ ಜಡೆ ಮಗಳು ನೋಡ್ರಿ ಏನು ಮಾಡ್ತಿದ್ದೆ ಮಗಳೇ? ಆಟ ಆಡ್ತಿದ್ದಾಳೆ. ಅವ್ರ ಅಮ್ಮನ ಹತ್ರ ಬಯಸ್ಕೊಳ್ಳೋದಕ್ಕೆ. ಚಿಕ್ಕ ಮಕ್ಳು ಇನ್ನೇನು ಮಾಡ್ಬೇಕು? ಏನು ಕೆಲಸ ಮಾಡ್ಬೇಕಾ? ಗೊತ್ತಾಯ್ತಾ? ಬೆಳಿಗ್ಗೆಯಿಂದ ನೋಡಿದ್ರಿ, ಬೆಳಿಗ್ಗೆ ಹಬ್ಬದ ಅಡುಗೆ ಮಾಡಿ ಒಂದೊತ್ತು ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಬಂದು ಮಲ್ಕೊಂಡಿದ್ದು. ಆಮೇಲೆ ಸಂಜೆ ಎದ್ದು ಮತ್ತೆ ಮನೇಲೆಲ್ಲ ನಮ್ಮ ಶ್ರೀಮತಿಯವರು ಸಂಜೆ ಒಂದ್ಸಲ ದೀಪ ಹಚ್ಚಿ ಪೂಜೆ ಮಾಡಿ, ಆಮೇಲೆ ಈಗ ಹೂರ್ಣ ಇತ್ತಲ್ಲ ಅದು ಕರ್ಗಡುಬು ಮಾಡಿದ್ರು. ಇವತ್ತಿನ ವ್ಲಾಗ್ ಇಷ್ಟಿತ್ತು. ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಾದ್ರೆ ಮಾಡಿದ್ರೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.